ಕರ್ತನೆ, ಯಾಹೂವೆ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ಶುಕ್ರವಾರ 3 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ತಿಮೋಥಿಯನಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಚನ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು, ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಈ ದಿನಕ್ಕೆ ನೇಮಕವಾಗಿರುವಂಥ ಭಾಗದಲ್ಲಿ ಪೌಲನು ತಿಮೋಥಿಯನಿಗೆ ತನ್ನ ಜೀವಿತ ಸಾಕ್ಷಿಯಾಗಿರಬೇಕೆಂಬುದಾಗಿ ಬೋಧಿಸುವಂತವನಾಗಿದ್ದಾನೆ. ಈ ದಿನಕ್ಕೆ ನೇಮಕವಾದಂಥ ಶೀರ್ಷಿಕೆ, ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ಕರ್ತನಲ್ಲಿ ಪ್ರಿಯರೇ, ಪೌಲನು ತಿಮೋಥಿಯನನ್ನು ತನ್ನ ಮಗನು, ಅಂದರೆ ಆಧ್ಯಾತ್ಮಿಕವಾಗಿ ಮಗನೆಂಬುದಾಗಿ ಕರೆಯುತ್ತಾ ಎಲ್ಲ ವಿಚಾರದಲ್ಲಿ ತಿಮೋಥಿಯನಿಗೆ ಪೌಲನು ಪ್ರೋತ್ಸಾಹ ಮಾಡುತ್ತಾ ತನ್ನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಇರಬೇಕೆಂಬುವಂಥದ್ದನ್ನು ಬೋಧಿಸಿ ಆ ಮಗನನ್ನು ಎಚ್ಚರಿಸುವಂತವನಾಗಿದ್ದಾನೆ. ತಿಮೋಥಿಯನಿಗೆ ಇರತಕ್ಕಂಥ ತಲಾಂತುಗಳು ದೇವರಿಂದಲೇ ಬಂದಿರತಕ್ಕಂಥದ್ದು ಎಂಬುದಾಗಿಯೂ, ತನ್ನಲ್ಲಿರುವಂಥ ನಂಬಿಕೆ ತನ್ನ ತಾಯಿ ಮತ್ತು ಅಜ್ಜಿಯಲ್ಲಿದ್ದಂಥ ನಂಬಿಕೆ ಎಂಬುದಾಗಿಯೂ, ಮತ್ತು ತಿಮೋಥಿಯನಿಗೆ ದೇವರು ಕೊಟ್ಟಂಥ ವರಗಳನ್ನು ತಾನು ಶ್ರದ್ಧೆಯಿಂದ ಉಪಯೋಗಿಸಿಕೊಳ್ಳುತ್ತಾ ಎಲ್ಲದರಲ್ಲಿಯೂ ಆಸಕ್ತನಾಗಿ ಕಾರ್ಯ ಮಾಡುವಾಗ, ದೇವರು ಅವನನ್ನು ಅಭಿವೃದ್ಧಿಪಡಿಸುವಾಗ ಅದನ್ನು ಜನರು ನೋಡುವಂತೆ, ಜನರು ಅದರಿಂದ ದೇವರ ಕಾರ್ಯ ಎಷ್ಟು ಅದ್ಭುತವಾಗಿದೆ ಎಂಬುದಾಗಿ ಅನುಭವಿಸಲಿಕ್ಕಾಗುವಂಥ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಬೋಧಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಕೊಟ್ಟಿರತಕ್ಕಂಥ ಆಶೀರ್ವಾದಗಳು, ತಲಾಂತುಗಳು ಮತ್ತು ನಮ್ಮನ್ನು ಇರಿಸುವಂಥ ಸ್ಥಾನಮಾನಗಳು ಎಲ್ಲವೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ಕೋಸ್ಕರವಾಗಿ, ದೇವರು ಕೊಟ್ಟಂಥ ತಲಾಂತುಗಳಿಂದ ನಾವು ದೇವರ ಕಾರ್ಯವನ್ನು ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಾಗ ದೇವರು ನಮ್ಮನ್ನು ಉನ್ನತಕ್ಕೇರಿಸುವನು. ಈ ಒಂದು ಕಾರ್ಯವನ್ನು ಇತರರು ನೋಡುವಂತವರಾಗಿದ್ದಾರೆ. ನೋಡುವಂಥವರು ದೇವರಿಗೆ ಮಹಿಮೆ ಸಲ್ಲಿಸುವಂತವರಾಗುತ್ತಾರೆ. ಈ ಕಾರ್ಯದಿಂದಾಗಿ ನಾವುಗಳು ಯಥಾರ್ಥದಿಂದ ದೇವರ ಕಾರ್ಯ ಮಾಡಬೇಕು. ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುವಾಗ ಅದು ಇತರರು ನೋಡಿ ಅದು ಸಾಕ್ಷಿಯಾಗಬೇಕು. ಹೀಗಾಗುವಂತೆ ದೇವರು ತಾನು ನಮ್ಮನ್ನು ಉಪಯೋಗಿಸಿಕೊಳ್ಳಲೆಂಬುದಾಗಿ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ನಮ್ಮನ್ನು ಕರೆದಿದ್ದಿ, ಕರೆದಾತನು ನಂಬಿಗಸ್ತನು. ನಮ್ಮಲ್ಲಿ ನಿನ್ನ ಕಾರ್ಯ ನಡೆಸು. ಘನ ಮಾನ ಮಹಿಮೆನಿಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.